ಅಯ್ಯೋ ಎಷ್ಟು ಮಾತು ಕೇಳ್ತಿತ್ತಲ್ಲ. ಅಂದೆ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಶ್ರೇಯನ ಕರ್ಕೊಂಡು ಬಂದ್ವಿ. ಹಾಗೆಯೇ ನಮ್ಮ ಮನೆಯವರು ಊರಿಗೆ ಹೊರಟರು. ಊರಿಂದ ಅವಾಗವಾಗ ಅವ್ರಿಗೆ ಫೋನ್ ಬರ್ತಾಯಿತ್ತು, ಏನೋ ಕೆಲಸ ಇತ್ತು ಅಂತ. ಹಾಗೆ ಸ್ಕೂಲಿಂದ ಏನು ಕದ್ಕೊಬಂದಿದ್ದೀವಿ ಅಂತ ನೋಡಿ, ಶ್ರೇಯು ಸ್ಕೂಲ್ ಎದುರುಗಡೆ ಒಂದೆಲಗ ಅಂತಾರೆ ಗೊತ್ತಾ, ಅದು ತುಂಬಾ ಇದೆ. ಅದರದ್ದು ತಂಬಳಿ ಮಾಡ್ತಾರೆ, ಆ ಮಕ್ಕಳಿಗೆ ಹಾಲಲ್ಲಿ ಕುದಿಸಿ ಕೊಡ್ತಾರೆ, ತುಂಬ ಬುದ್ಧಿವಂತರಾಗ್ತಾರೆ ಅಂತ. 2-3 ಸಲ ತೊಗೊಬಂದಿದ್ವಿ, ಅದು ಹೋಗಿಬಿಟ್ಟಿತ್ತು. ಹಾಗಾಗಿ ಈ ಸಲ ತೊಗೊಬಂದಿದ್ವಿ. ಈ ಸಲ ನೆಟ್ಟಿದ್ದೀನಿ, ಚೆನ್ನಾಗಿ ಕೂಡ ಆಗಿದೆ. ಟೈಮ್ ಬಂತು 4:15 ಆಗ್ತಾ ಬಂತು. ಬಟ್ಟೆನೆಲ್ಲ ಒಂದು ರೌಂಡ್ ವಾಷಿಗೆ ಹಾಕೋಣ ಅಂತ. ನಮ್ಮ ಸಿಂಬು ನೋಡಿ ಇನ್ನೇನು ನನ್ನ ಮಾತು ಕೇಳೋದಿಲ್ಲ. ಇನ್ನು ಶ್ರೇಯು ಹೋಗೋ ತನಕ ಇನ್ನು ಸಿಂಬುಂದೇ ಹವಾ, ನಮ್ಮ ಶ್ರೇಯುದೇ ಹವಾ ಆಗುತ್ತೆ. ಈಗ ಒಂದು ರಾಶಿ ಬಟ್ಟೆಗಳಿದ್ದಾವೆ, ಅದೆಲ್ಲ ವಾಷಿಗೆ ಹಾಕೋಣ ಅಂತ ತೆಗೆದಿದ್ದೀನಿ. 2 ರೌಂಡ್ ವಾಷಿಗೆ ಹಾಕ್ತೀನಿ, ಯಾಕಂದರೆ ಒಂದೇ ಸಲ ಆಗೋದಿಲ್ಲ. ಹಾಗಾಗಿ ಶ್ರೇಯುದು ಬ್ಯಾಗು ಕೂಡ ವಾಷಿಗೆ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಅದರಲ್ಲಿ ನಾನು ಒಂದು ಮಿಸ್ಟೇಕ್ ಮಾಡಿಬಿಟ್ಟೆ, ಕೊನೆಗೆ ವಾಪಸ್ ತೆಗಿಬೇಕಿದ್ರೆ ನಿಮಗೆ ತೋರಿಸ್ತೀನಿ. ಶ್ರೇಯುನು ಅಂದ ವಾಷಿಗೆ ಹಾಕು ಮಮ್ಮಿ ಅಂತ ಅಂದ. ಮತ್ತು ನನಗೂ ಅಷ್ಟೇ, ನಾನು ಬಂದಾಗೆಲ್ಲ ಬ್ಯಾಗ್ನು ಕೂಡ ವಾಶ್ ಮಾಡಿ ಕೊಡ್ತೀನಿ. ನನಗೆ ಒಂದು ಒಳ್ಳೇದು ಏನಾಗಿದೆ ಅಂದರೆ, ವಾಷಿಂಗ್ ಮಷಿನ್ ಬಂದು ನಂಗೆ ನಿಜವಾಗ್ಲೂ ಎಷ್ಟು ಒಳ್ಳೆಯದಾಗಿದೆ. ನಮ್ಮ ಮನೆಯವರು ಅದೇ ಅಂತಾಯಿದ್ರು, ಇಲ್ಲ ಅಂದರೆ ಬಟ್ಟೆನ ಒಗಿತಾನೇ ಇರ್ತಾಯಿದ್ದೆ ನೀನು ಅಂತ ಹೇಳಿದ್ರು. ಎಲ್ಲ ಒಂದು ಬಟ್ಟೆಗಳನ್ನ ಈಗ 1 ರೌಂಡ್ ವಾಷಿಂಗ್ ಮಷಿನಿಗೆ ಹಾಕ್ತಾಯಿದ್ದೀನಿ ಬಟ್ಟೆಗಳನ್ನ. ಆನಂತರ ಬೆಡ್ಶೀಟ್ಗಳನ್ನೆಲ್ಲ ಹಾಕ್ತೀನಿ. ಯೂನಿಫಾರ್ಮ್ ಎಲ್ಲ ಒಗೆದಿದ್ದೇನೆ, ಆದರೆ ನನಗೊಂಥರ ಸಮಾಧಾನ ಆಗೋದಿಲ್ಲ. ಮನೆಗೆ ತಂದು ಇಷ್ಟು ವಾಶ್ ಮಾಡಿ ಕೊಡಬೇಕು. ನಮಗೆ ತಿಂಗಳಿಗೋ 2 ತಿಂಗಳಿಗೋ ಒಂದು ಸಲ ಬಿಟ್ಟಿದ್ರೆ ನಾನು ಇಷ್ಟು ಬಟ್ಟೆನೂ ತಂದು ವಾಶ್ ಮಾಡಿ ಕೊಡ್ತಿದ್ದೆ. ನನಗೆ ಅಲ್ಲಿ ವಾಷಿಂಗ್ ಅಷ್ಟು ಇಷ್ಟ ಆಗೋದಿಲ್ಲ, ಅದೆಲ್ಲ ಜೊತೆಗೂ ವಾಶ್ ಮಾಡ್ತಾರಲ್ವ. ಹಾಗಾಗಿನೇ ಕೆಲವೊಂದೆಲ್ಲ ಸ್ಕಿನ್ ಪ್ರಾಬ್ಲಮ್ ಅವನಿಗೆ ಬಂದಿತ್ತು. ಹಾಗೆಯೇ ಅವ್ನು ಬರೋಕ್ಕಿಂತ ಮುಂಚೆನೇ ಜೋಳ ಎಲ್ಲ ತಂದಿಟ್ಟಿದ್ರು, ಅವನಿಗೆ ಸಿಗೋದಿಲ್ಲಲ್ಲ. ಹಾಗಾಗಿ ಈಗ ಅದನ್ನು ಜೋಳನ ಬೇಯೋದಕ್ಕೆ ಹಾಕ್ತೀನಿ. ಅವನು ಆಟ ಆಡೋದಕ್ಕೆ ಹೋದ, ಮತ್ತು ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡ್ಕೊಂಬರ್ತೀನಿ ಅಂತ ಹೋದ. ನಾನು ಮಜ್ಜಿಗೆ ಮೆಣಸು ತೊಗೊಂಡಿದ್ದೆ, ಇದು ಕೂಡ ಚೆನ್ನಾಗಿರಲಿಲ್ಲ. ಇದರಲ್ಲಿ ಸುಳ್ಳೆ ಮಜ್ಜಿಗೆ ಅದು ಇದು ಹಾಕಿದ್ದೀವಿ ಅಂತಾರೆ, ಏನೂ ಹಾಕಿಲ್ಲ. ಅದನ್ನು ಹೊಟ್ಟೆನ ಕೊಯ್ದುಬಿಟ್ಟು ಅದಕ್ಕೆ ಉಪ್ಪನ್ನ ಹಾಕಿ ಇಟ್ಟಿದ್ದಾರೆ ಅಷ್ಟೇ. ನಾನು ಮೋಸ ಹೋಗಿಬಿಟ್ಟೆ. ಅದಕ್ಕೇ ಸಣ್ಣ ಪ್ಯಾಕೆಟನ್ನು ತಂದಿದ್ದೆ, 60 ರೂಪಾಯಿ 70 ರೂಪಾಯಿದಿತ್ತು. ಬೇಡ ಅಂತ 20 ರೂಪಾಯಿದು ಮಾತ್ರ ಪ್ಯಾಕೆಟ್ ತಂದಿದ್ದೆ. ಆಮೇಲೆ ಒಂದು ಸಲ ಅನ್ನಿಸ್ತು ನನಗೆ, ಅದನ್ನು ತಂದು ಕ್ಲೀನಾಗಿ ತೊಳೆದು ಆಮೇಲೆ ಮೊಸರು ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ನೋಡೋಣ, ಯಾವಾಗಾದರೂ ಆ ಥರನೂ ಒಂದು ಸಲ ಮಾಡ್ತೀನಿ. ಹಾಗೆ ಈಗ ಜೋಳನ ಬೇಯೋದಕ್ಕೆ ಹಾಕಿದೆ. ಹಾಗೆ ನನ್ನ ಎಡಿಟಿಂಗ್ ಕೂಡ ಆಗಿಲ್ಲ. ನನಗೆ ಟ್ರಾವೆಲ್ ಮಾಡಿದಾಗ ಏನಂದರೆ ನೀರು ಕುಡಿಬೇಕು ಅಂತ ಅನಿಸುತ್ತೆ. ಹಾಗಾಗಿ ಚೆನ್ನಾಗಿ ಒಂದು 2ರಿಂದ 3 ಲೋಟ ನೀರನ್ನು ಕುಡಿದೆ ನಾನು. ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಡಿಟಿಂಗ್ ಮಾಡಿದೆ. ಅಷ್ಟೊತ್ತಿಗೆ ವಾಷಿಂಗ್ ಮಷಿನಲ್ಲಿ ಬಟ್ಟೆ ಕೂಡ ಆಗಿತ್ತು. ಈಗ ಇನ್ನೊಂದು ರೌಂಡ್ ಹಾಕಬೇಕು, ಅದನ್ನು ಇವಾಗ ಹಾಕೋದಿಲ್ಲ, ಸ್ವಲ್ಪ ಹೊತ್ತು ಬಿಟ್ಟು ಹಾಕ್ತೀನಿ. ವಾಷಿಂಗ್ ಮಷಿನಲ್ಲಿ 2 ಸಲ ಹಾಕಬಾರ್ದು ಅಂತಾರೆ, ಆದರೆ ಏನು ಮಾಡೋದು ನೋಡಿ. ಶ್ರೇಯನ್ ಪ್ಯಾಂಟು ಆ ಥರ ಬಣ್ಣ ಆಗಿದೆ. ನನಗೂ ಆವಾಗ ಗೊತ್ತಾಗಿಲ್ಲ, ಒಣಗಿಸ್ಬೇಕಿದ್ರೆ ನನಗೆ ಗೊತ್ತಾಗಿತ್ತು. ಏನಾಯಿತು ಅಂದರೆ, ಶ್ರೇಯು ಬ್ಯಾಗಲ್ಲಿ ಪೆನ್ ಇತ್ತು, ನಾನು ತೆಗೆದೆ 2 ಪೆನ್ನು. ಆಮೇಲೆ ಇನ್ನೂ 2 ಪೆನ್ ಇತ್ತು ಅದರಲ್ಲಿ, ನನಗೆ ಗೊತ್ತೇ ಇಲ್ಲ. ನಾನು ಅದನ್ನು ಸೇರಿಸಿ ವಾಷಿಂಗ್ ಮಷಿನಿಗೆ ಹಾಕಿಬಿಟ್ಟಿದ್ದೀನಿ. ಸದ್ಯ ಬೇರೆ ಯಾವುದೇ ಬಟ್ಟೆಗೂ ಏನೂ ಆಗಿಲ್ಲ. ಅವನ್ನ ಯೂನಿಫಾರ್ಮ್ ಪ್ಯಾಂಟಿಗೆ ಮಾತ್ರ ಒಂದು ಪ್ಯಾಂಟು ಇದಾಗಿದೆ, ಇಂಕ್ ಆಗಿದೆ. ಹಾಗೆಯೇ ಅವನ ಬ್ಯಾಗು ಕೂಡ ಒಳಗಡೆ ಲೇಯರಲ್ಲಿ ಒಂಚೂರು ಇಂಕ್ ಆಗಿದೆ. ನೋಡಿ ಯಾವ ಥರ ಆಗಿದೆ ಅಂತ. ಹಿಂದ್ಗಡೆ ಪೂರ್ತಿ ಇಂಕು ಲೀಕ್ ಆಗಿಬಿಟ್ಟಿದೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಶ್ರೇಯನ್ ಬಂದ್ವಿ ಅಲ್ಲ, ಬಂದಳೆ ಫಸ್ಟು ಬಟ್ಟೆ ವಾಶಿಗೆ ಹಾಕಿದೆ. 1 ರೌಂಡ್ ವಾಶ್ ಆಯಿತು. 1 ರೌಂಡ್ ವಾಶ್ ಆಗಿ ಸ್ವಲ್ಪ ಹೊತ್ತು ಬಿಟ್ಟೆ ನಾನು. ಈಗ ಮತ್ತೊಂದು 6:30 ಆಯಿತು. ಇನ್ನೊಂದು ರೌಂಡ್ ವಾಶಿಗೆ ಹಾಕಿದೆ. 2 ರೌಂಡ್ ವಾಶಿಗೆ ಹಾಕಬಾರ್ದು ಅಂತ ನಂಗೆ ಹೋದ್ಸಲ ಯಾರೋ ವೀಡಿಯೋದಲ್ಲಿ ಹೇಳಿದ್ರು, ಆದರೆ ಈ ಸಲ ನಂಗೆ ಅನಿವಾರ್ಯ, ಏನೂ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಯಾವತ್ತೂ ಹಾಕಲ್ಲ ನಾನು, ಇವತ್ತು ಹಾಕಲೇಬೇಕು. ಮತ್ತು ಅವನಿಗೆ ನಾಳೆ ಬಟ್ಟೆ ಎಲ್ಲ ಒಣಗಬೇಕು, ಐರನ್ ಮಾಡಬೇಕು. ಹಾಗಾಗಿ ಮತ್ತು ಬೆಡ್ಶೀಟು ಹಾಕಿದೆ 2ನೇ ಸಲ. ಅದಕ್ಕೆ ಸ್ವಲ್ಪ ಮಾತ್ರ ಹಾಕ್ತೆ. 3 ಬೆಡ್ಶೀಟ್ ಹಾಕಿದೆ. 1 ರಗ್ ತಂದಿದ್ದೆ, 2 ಬೆಡ್ಶೀಟ್ ಇತ್ತು, ಅದಷ್ಟನ್ನು ಮಾತ್ರ ಹಾಕಿದೆ. ಬಟ್ಟೆಗಳೆಲ್ಲ ಒಂದ್ಸಲ ವಾಶ್ ಆಯಿತು. ನಾನು ಅವನಿಗೆ ಹೇಳಿದ್ದು ಪೂರ್ತಿ ಬಟ್ಟೆ ತೊಗೊಬಾ ಸೂಟ್ಕೇಸಲ್ಲಿ ಅಂತ. ನನಗೆ ಅವತ್ತು ಹೋಗ್ತೀನಿ ಅನ್ನೋ ಐಡಿಯಾ ಇರಲಿಲ್ಲಲ್ಲ, ಅಂದರೆ ಬಿಡ್ತಾರೋ ಇಲ್ಲೋ ಅನ್ನೋದು ನಮಗೂ ಗೊತ್ತಿರಲಿಲ್ಲ. ಅವ್ನು ಫೋನ್ ಕಾಲಲ್ಲಿ ಮಾತಾಡಿದಾಗ ಕನ್ಫರ್ಮ್ ಇದ್ದಿದ್ದೆ, ನೀನು ಇಷ್ಟು ಬಟ್ಟೆ ಪ್ಯಾಕ್ ಮಾಡ್ಕೊ, ಸೂಟ್ಕೇಸೇ ತೊಗೊಬಾ, ಇಷ್ಟು ವಾಶ್ ಮಾಡಿಕೊಡ್ತೀನಿ ಅಂತಿದ್ದೆ.
ಅದು ಕನ್ಫರ್ಮ್ ಇರಲಿಲ್ಲಲ್ಲ. ಒಂದೊಂದ್ಸಲ ಬಂದ್ಮೇಲೆ ಮತ್ತೆ ಓಡಿಸಿ ಬಟ್ಟೆಗಳೆಲ್ಲ ತೊಗೊಬಂದೆ. ಟವಲ್ಗಳು ಅವೆಲ್ಲ ನಮಗೊಂಥರ ಸಮಾಧಾನ ಆಗೋದಿಲ್ಲಲ್ಲ. ಹಾಗಾಗಿ ನಾನು ಹೋದ್ಸಲ ಹೋದಾಗ ಅವನಿಗೆ ಟವಲ್ನ ಎಕ್ಸ್ಟ್ರಾ 2 ಕೊಟ್ಟು ಬಂದಿದ್ದೆ. ಎಲ್ಲ ತೊಗೊಬಾ, ಎಲ್ಲ ವಾಶ್ ಮಾಡಿ ಕೊಡ್ತೀನಿ ಅಂತ. ಆದರೆ ಕಂಫರ್ಟ್ ಖಾಲಿ ಆಗಿಬಿಟ್ಟಿದೆ. ಅವತ್ತು ತಗೊಂಡಿದ್ದೆ, ಅವತ್ತು ಶ್ರೇಯು ಒಯ್ದ್ಬಿಟ್ಟ. ಆಮೇಲೆ ನನಗೆ ಕಂಫರ್ಟು ತರಕ್ಕೆ ಆಗಿಲ್ಲ. ಅದೇ ಹೇಳ್ಬೇಕು ನಮ್ಮನೆಯವ್ರಿಗೆ. ಏನಾರು ಬೇಕಂತ ಕೇಳಿದ್ರು. ಶ್ರೇಯಿಗೆ ಪಾವ್ ಭಾಜಿ ಮಾಡ್ಬೇಕಂತ ನಾ ಮಾಡಿದೆ. ಅಷ್ಟೋ ಯಾವುದೋ ಕಾಲ ಆಯ್ತಲ್ಲ, ಹಾಗಾಗಿ ಇದೆಯೋ ಇಲ್ಲ ಅಂತ ನೋಡಿದೆ. ಮಸಾಲ ಅವತ್ತು ತಂದಿದ್ದಿದೆ, ಸ್ವಲ್ಪ ಇದೆ, ಸಾಕು. ನಾನು ಭಾಳ ಮಾಡೋದಿಲ್ಲ. ನನಗೂ ಯಾಕೋ ಬಿಸಿಲಿಗೆ ಬಂದಾಗಿಂದ ತಲೆನೋವು ಶುರುವಾಗಿದೆ. ಸ್ವಲ್ಪ ಹೊತ್ತು ಮಲಗಿದೆ. ಆಮೇಲೆ ವೀಡಿಯೋ ಒಂಚೂರು ಎಡಿಟ್ ಮಾಡ್ಕೊಳೋದಿತ್ತು, ಅದೊಂಚೂರು ಎಡಿಟ್ ಮಾಡಿ ಈಗ ವೀಡಿಯೋನ ಅಪ್ಲೋಡಿಗೆ ಹಾಕಿದ್ದೀನಿ. ಬೆಳಗ್ಗೆ ಹಾಕಕ್ಕೆ ಮರ್ತೇ ಹೋಯಿತು. ಮಜ್ಜಿಗೆ ಮೆಣಸು ತಂದಿದ್ನಲ್ಲ, ಇದನ್ನೊಂಚೂರು ಒಣಗಿಸಿ ಒಂದಿನ ಕರಿತೀನಿ ನೋಡೋಣ. ಅದೇ ಪಾವ್ ಭಾಜಿ ಒಂದು ಸ್ವಲ್ಪ ಮಾತ್ರ ಮಾಡ್ತೀನಿ. ತರಕಾರಿ ಹೆಚ್ಚಿಬಿಟ್ಟು ಅದಷ್ಟೇ ಜೋಳ ಬೇಟಕ್ಕೆ ಹಾಕಿದ್ದೀನಿ. ಅವನಿಗೂ ಬಂದಿಲ್ಲ. ಅವ್ರ ಡ್ಯಾಡಿ ಅವನಿಗೆ ದುಡ್ಡು ಕೊಟ್ಟು ಕಳಿಸು, ಏನಾದರೂ ತಿನ್ನೋದಿದ್ರೆ ತಿನ್ಕ ಬರಲಿ ಅಂತ ಹೇಳಿದ್ರು. ಅವನೇನು ಫ್ರೆಂಡ್ಸ್ ಮಾತಾಡ್ಸಕ್ಕೆ ಹೋಗ್ತೀನಿ ಅಂತ ಹುಡುಗ ಇನ್ನೂ ಬಂದೇ ಇಲ್ಲ. ಯಾಕೋ ತಲೆನೋ ಸಂಜೆ ಆದಂಗೂ ಜೋರು ಆಗ್ತಾ ಇದೆ ನನಗೆ. ಬಟ್ಟೆನೂ ಒಣಗಿಸ್ಬೇಕು. ಬಟ್ಟೆ ನಮ್ಮ ಮನೆಯವ್ರು ಬಂದಮೇಲೆ ಒಣಗಿಸ್ತೀನಿ. ಆ ಕಡೆ ಲೈಟ್ ಹಾಕೊಂಡು ಯಾರು ಒಣಗಿಸ್ತಾರೋ ಒಬ್ಬಳೆ. ನಮ್ಮ ಮನೆಯವ್ರು ಊರಿಗೆ ಹೋಗಿದ್ರಲ್ಲ, ಊರಲ್ಲಿ ಅವ್ರ ಊರಿಗೆ ಹೋಗದೆ ಇದ್ದಾಗ ಏನಾದರೂ ಒಂದು ಕೆಲಸ ಇರುತ್ತೆ. ಹಾಗಾಗಿ ಮತ್ತೆ ಊರಿಗೆ ಹೋಗಿ ವಾಪಸ್ ಊರಿಗೆ ಬಂದ್ರಂತೆ. ಊರಿಂದ ಪೇಟೆಲಿ ಇದ್ದಾರಂತೆ. ಆಮೇಲೆ ಬರ್ತೀನಿ ಅಂತ ಹೇಳಿದ್ರು. ಬೇಗ ಬರ್ರಿ ಅಂತ ಹೇಳಿದ್ದೀನಿ. ಒಂಥರ ಗೊತ್ತಿಲ್ಲ. ನಾನು ಜೋಳಕ್ಕೆ ಉಪ್ಪು ಜಾಸ್ತಿ ಆಯ್ತು ನಾನು ಅನ್ಕೊಂಡಿದ್ದೆ. ಅದಿಲ್ಲ, ಚೆನ್ನಾಗಿದೆ. ನನಗೂ ತುಂಬ ಇಷ್ಟ ಸ್ವೀಟ್ ಕಾರ್ನ್. ಅದೇ ಕುಕ್ಕರಲ್ಲೇ ಈಗ ಸ್ವಲ್ಪ ತರಕಾರಿ ಬೇಯಿಸ್ತೀನಿ. ಒಂದೇ ಆಲೂಗಡ್ಡೆ, ಒಂಚೂರ ಕ್ಯಾರೆಟು, ಬೀನ್ಸ್ ಅಷ್ಟು ಚೆನ್ನಾಗಿಲ್ಲ. ಮಾವಿನಕಾಯಿ ತಂದಿದ್ರು ನಮ್ಮ ಮನೆಯವರು. ನಾನು ಅದನ್ನು ಉಪ್ಪಿನಕಾಯಿ ಹಾಕೋಣ ಅಂತ ಹಾಗೆ ಇಟ್ಟಿದ್ದೆ, ಹಾಕಿರಲಿಲ್ಲ. ಶ್ರೇಯು ನೋಡ್ದಲ್ಲ, ಅದನ್ನ ಉಪ್ಪು ಖಾರ ಹಾಕ್ಕೊಂಡು ತಿಂದ. ಆಮೇಲೆ ನನಗೆ ಕಡ್ಗಾಯಿ ಉಪ್ಪಿನಕಾಯಿ ಹಾಕ್ಕೊಡು ಮಮ್ಮಿ, ನಾನೊಂಚೂರು ಒಯ್ತೀನಿ ಅಂತ ಅಂತು ಪಾಪ. ಅದಕ್ಕೇ ಉಪ್ಪಿನಕಾಯಿ ಇವಾಗ ಹಾಕಿಬಿಡೋಣ ಅಂತ ಹೇಳಿ ಮಾವಿನಕಾಯಿನ ಚೆನ್ನಾಗಿ ತೊಳೆದು ಈ ಥರ ಆ ನೀರೆಲ್ಲ ಆರೋ ತನಕ ಅದನ್ನು ಒರೆಸ್ಕೊಂಡೆ. ಆನಂತರ ಮೆಂತೆ, ಜೀರಿಗೆ, ಸಾಸಿವೆ ಅಷ್ಟೇ. ಮೆಂತೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಆದರೆ ಮೆಂತೆನ ತುಂಬ ಚೆನ್ನಾಗಿ ಹುರಿಬೇಕಾಗುತ್ತೆ. ಮತ್ತು ಶ್ರೇಯು ಅಲ್ಲಿ ಫ್ರಿಜ್ಜಲ್ಲಿ ಇಡಲ್ವಲ್ಲ, ಅದಕ್ಕೇ ನಾನು ಉಪ್ಪನ್ನ ಸ್ವಲ್ಪ ಹುರಿದು ಹಾಕೋಣ ಅಂತ. ಉಪ್ಪಲ್ಲಿ ನೀರಿನಂಶ ಇದ್ದರೆ ಹೊರಗಿಟ್ಟರೆ ತುಂಬ ದಿನ ಇರೋದಿಲ್ಲ. ಹಾಗಾಗಿ ನೀವೇನಾದರೂ ಫ್ರಿಜ್ಜಲ್ಲಿ ಇಡದೆ ಹೊರಗಿಡ್ತೀನಿ ಅನ್ನೋದಿದ್ರೆ ಈ ಥರ ಉಪ್ಪನ್ನ ಹುರಿದು ಹಾಕಿ, ಇಲ್ಲಾಂದರೆ ಹಾಗೇನೂ ಕೂಡ ಮಾಡ್ಬೋದು. ಹಾಗೆ ಒಂದು 4 ಮೆಣಸಿನ್ಕಾಳು ಹಾಕಿದ್ದೆ. ಆಮೇಲೆ ಹಿಂಗೆ ಹಾಕಿದ್ದೀನಿ. ಅದು ಕಚ್ಕಾರದ ಪುಡಿ ಹಾಕಿ ಅದನ್ನು ಪುಡಿ ಮಾಡ್ತೀನಿ ಅಷ್ಟೇ. ಚೂರು ಅರಿಶಿನದ ಪುಡಿ ಹಾಕಿದ್ದೀನಿ. ಈಗ ಹುರಿದಿರೋದು ಹಾಗೆ ಉಪ್ಪನ್ನೆಲ್ಲ ಹಾಕಿ ಚೆನ್ನಾಗಿ ಕೈಯಾಡಿ ಇಡ್ತೀನಿ. ಇದಕ್ಕೆ ನಾಳೆ ಇಲ್ಲ ಸಂಜೆ ಒಂದು ಒಗ್ಗರಣೆ ಹಾಕ್ತೀನಿ ಅಷ್ಟೇ. ಹಾಗೆ ಪಾವ್ ಭಾಜಿಗೆ ಗೋಬಿ ಇತ್ತು, ಗೋಬಿ ಹಾಕೋಣ ಅಂತ. ಶ್ರೇಯಿಗೆ ಗೋಬಿ ಮಾಡಿಕೊಡ್ತೀನಿ ಅಂದೆ. ಅವರು ಹಾಸ್ಟೆಲಲ್ಲಿ ವಾರದಲ್ಲಿ 2 ದಿನ ಮಾಡ್ತಾರಂತೆ. ನನಗೆ ಗೋಬಿ ಬೇಡ ಮಮ್ಮಿ ಅಂದ. ಅವ್ನು ಹೋಟೆಲಲ್ಲಿ ಗೋಬಿ ಕೊಟ್ಟಿದ್ದು ಕೂಡ ಅವ್ನು ತಿಂದಿರಲಿಲ್ಲ. ನಾನೇ ಒಂದು ಸ್ವಲ್ಪ ತಿಂದು ಖಾಲಿ ಮಾಡಿದೆ. ಹಾಗೆ ಒಂದು ಅರ್ಧ ಕ್ಯಾರೆಟು, ಒಂದೇ ಒಂದು ಆಲೂಗಡ್ಡೆ ಹಾಕ್ತೀನಿ. ಅದರಲ್ಲೂ ಮಸಾಲ ಮಾಡಿದ್ದು ಸುಮಾರು ಉಳಿದಿತ್ತು. ಎಷ್ಟು ಕಮ್ಮಿ ಮಾಡಿದ್ರೂ ನನಗೆ ಹೋಟೆಲಲ್ಲಿ ಊಟ ಮಾಡಿದಾಗ ರಾತ್ರಿ ಊಟ ಸೇರೋದಿಲ್ಲ. ಹಾಗಾಗಿ ನಾನು ತುಂಬ ಕಮ್ಮಿ ಮಾಡಿದ್ದೆ. ಆದರೂ ಕೂಡ ಅದು ಜಾಸ್ತಿ ಆಗಿಬಿಟ್ಟಿತ್ತು. ಇದ್ರ ಜೊತೆ ಕ್ಯಾರೆಟ್ ಮತ್ತು ನೀವು ಒಂದು ಚೂರೆ ಬೀಟ್ರೋಟ್ ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ. ಶ್ರೇಯು ತಿಂತಾನೋ ಇಲ್ಲ ಅಂತ ನಾನು ಬೀಟ್ರೋಟ್ ಹಾಕಲಿಲ್ಲ. ಮತ್ತು ತುಂಬ ಕೆಂಪಾಗಿಬಿಡುತ್ತೆ, ಹಾಗಾಗಿ ನಾನು ಹಾಕಲಿಲ್ಲ. ಶ್ರೇಯು ಆಟಾಡಿ ಬಂದ, ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿಕೊಂಡು. ಆಮೇಲೆ ನಾನು ಹೋಗಿ ಕಟ್ಟಿಂಗ್ ಮಾಡಿಸ್ಕೊಬಾ ಅಂತ ಅವನನ್ನು ಕಳಿಸ್ದೆ. ಆಮೇಲೆ ಅವ್ರ ಡ್ಯಾಡಿ ಬಂದು ಕಟ್ಟಿಂಗಿಗೆ ಅಂತ ಕರ್ಕೊಂಡು ಹೋದರು. ಕಟ್ಟಿಂಗ್ ಮಾಡಿಸ್ಕೊಂಡು ಬಿಟ್ಟು ಹೋಗಿದ್ರು. ಅವನು ಸ್ನಾನ ಮಾಡಿದ್ದಾನೆ. 7:45 ಆಗಿತ್ತು. ಇದು ಬಿಸಿ ಬಿಸಿ ಇದು ಚೆನ್ನಾಗಿರುತ್ತಲ್ವ. ಹಾಗಾಗಿ ಅವನು ಪಾವು ಬೇಕು ಅಂತ ಹೇಳಿದ್ದ. ನಮ್ಮೂರಲ್ಲಿ ಪಾವು ಸಿಗೋದಿಲ್ಲ. ಹಾಗಾಗಿ ನಮ್ಮನೆಯವ್ರು ಬ್ರೆಡ್ಡನ್ನೇ ತೊಗೊಬಂದಿದ್ರು. ನಾನು 1 ಪೌಂಡ್ ತನ್ನಿ ಅಂತ ಹೇಳಿದ್ದೆ. ಅದಕ್ಕೆ 1 ಪೌಂಡ್ ತಂದಿದ್ದಾರೆ. ನನಗೆ ಇದು ಮ್ಯಾಶ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಯಾಕಂದರೆ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಯಲ್ಲಿ
ಮಾಡೋದು. ಹಾಗೆ ನಮ್ಮ ಮನೆಯವ್ರು ಮಾಡಿ ಕೊಟ್ಟರು. ಇದನ್ನು ರೆಸಿಪಿನ ತುಂಬ ಸಲ ಶೇರ್ ಮಾಡಿದ್ದೀನಿ. ಬೆಣ್ಣೆ ಹಾಕಿದ್ದೀನಿ, ಹಾಗೆಯೇ ಈರುಳ್ಳಿ ಮತ್ತು ಇದು ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡಿ ಆನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ, ಆಮೇಲೆ ಪಾವ್ ಭಾಜಿ ಮಸಾಲ, ಚೂರು ಕೊತ್ತಂಬರಿ ಪುಡಿ ಒಂಚೂರು ಖಾರದ ಪುಡಿ ಹಾಕಿದ್ದೀನಿ. ಆನಂತರ ಬೇಯಿಸಿರೋ ತರಕಾರಿ ಹಾಕಿ ಆಮೇಲೆ ಕೊನೆಗೆ ಕಸೂರಿ ಮೇಥಿ ಹಾಕಿ ಸ್ವಲ್ಪ ಮೇಲೆ ಬೆಣ್ಣೆ ಹಾಕಿ ಇದ್ದರೆ ಪಾವ್ ಭಾಜಿ ರೆಡಿ ಆಗುತ್ತೆ. ತುಂಬ ಬೇಗ ಬೇಗ ಆಗುತ್ತೆ. ಇದನ್ನು ಮಾಡಿಕೊಡಿ ಮಕ್ಕಳಿಗೆ. ಇನ್ನು ಸ್ವಲ್ಪ ದಿನದಲ್ಲಿ ರಜೆ ಶುರು ಆಗುತ್ತಲ್ಲ, ಅಥವಾ ನನ್ನ ವೀಡಿಯೋ ಬರೋಷ್ಟೊತ್ತಿಗೆ ರಜೆನೂ ಶುರು ಆಗಿರುತ್ತೆ ಏನೋ ಗೊತ್ತಿಲ್ಲ. ಹಾಗಾಗಿ ಹಾಗೆ ನಮ್ಮನೆಯವ್ರಿಗೆ ಯಾರ್ದೋ ಫೋನ್ ಬಂತು, ಅವ್ರ ಫೋನಲ್ಲಿ ಮಾತಾಡ್ತಾಯಿದ್ರು. ಯಾವಾಗಲೂ ನಮ್ಮನೆಯವರು ಕೆಲಸ ಇದು ಬ್ರೆಡ್ಡನ್ನು ಈ ಥರ ಬೆಣ್ಣೆ ಹಚ್ಚಿ ರೋಸ್ಟ್ ಥರ ಮಾಡೋದು. ಇವತ್ತು ಅವ್ರು ಮಾತಾಡ್ತಾ ಇದ್ರಲ್ವ, ಹಾಗಾಗಿ ನಾನೇ ಮಾಡ್ತಾಯಿದ್ದೀನಿ. ತಗ She puts her hand in mine. We wanna chase the night, wanna dance to the light, pull stars from the sky just to. ರಾತ್ರಿ ಊಟ ಆಯಿತು. ತುಂಬ ಸುಸ್ತು ಬೇರೆ ಆಗಿತ್ತು, ಹಾಗಾಗಿ ಊಟ ಮಾಡಿದ್ರೆ ಮಲಗಿಬಿಟ್ವಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇದು ಬೆಳಗ್ಗೆ ನಮ್ಮ ಮನೆಯವರಿಗೆ ನಾನು ಟೀ ಮಾಡಿ ಕೊಡ್ತಾಯಿದ್ದೀನಿ. ಶ್ರೇಯುಗೆ ಏನು ತಿಂಡಿ ಮಾಡಬೇಕು ಅಂತ ಕೇಳಿದ್ದೆ. ಹಾಗಾಗಿ ಅವನು ಏನಂದಿದ್ದ ಅಂದರೆ ರೊಟ್ಟಿ ಮಾಡಿ ಬದನೆಕಾಯಿ ಬಜ್ಜಿ ಹಾಗೆ ಬದನೆಕಾಯಿ ಎಣ್ಗಾಯಿ ಪಲ್ಯ ಮಾಡು ಅಂತ ಹೇಳಿದ್ದ. ಅದನ್ನೇ ನಾನು ಇವತ್ತು ಮಾಡ್ತಾಯಿದ್ದೀನಿ. ಹೈಫೈ ಅದು ಗೊತ್ತಾ, ನೀವು ಹೊಡೆಯಲ್ಲ ಅಂತ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ನಿನ್ನೆ ಹೇಳಾಗುತ್ತಲ್ಲ, ನನಗೆ ಬೆಳಗ್ಗೆ ವಿಡಿಯೋ ಶುರು ಮಾಡಿದಾಗ ನಂಗೆ ಬಾಯಿಗೆ ಅದೇ ಬರುತ್ತೆ. ನಿನ್ನೆ ನನಗೆ ತಲೆನೋವು ಜಾಸ್ತಿ ಆಗಿಬಿಡ್ತು. ಈಗಲೂ ತಲೆನೋವಿದೆ, ಹಿಂಗೆ ಆಗ್ತಾಯಿದೆ. ಆದರೆ ನಾನು ಮಾತ್ರೆ ತರಿಸ್ಕೊಳ್ಳೋಣ ಅಂದ್ಕೊಂಡೆ. ಇತ್ತು ಮಾತ್ರೆ ಕೂಡ ಇಲ್ಲ, ಅವತ್ತು ತರಿಸಿದ್ದು ತಿನ್ನಲಿಲ್ಲ. ಹಾಗೆ ಸಮಾಧಾನ ಮಾಡ್ಕೊಳ್ಳೋಣ ಅಂತ ಹಂಗೆ ಮಾಡಿಕೊಂಡೆ. ಶ್ರೇಯುಗೆ ನಿನ್ನೆನೇ ಸಂಜೆ ಕಟ್ಟಿಂಗಿಗೆ ಕಳಿಸ್ಬಿಟ್ಟೆ. ಯಾಕಂದರೆ ಬೆಳಗ್ಗೆ ಇವತ್ತು ಏನೇನೋ ಅಂತ ಕೆಲಸ ಆಗುತ್ತೆ, ಇವತ್ತು ಆಗೋದಿಲ್ಲ. ಹಾಗಾಗಿ ಮತ್ತು ಸಂಡೇ ಬೇರೆ ತುಂಬ ರಶ್ ಇರುತ್ತೆ. ಅದಕ್ಕೆ ನೆನ್ನೆನೇ ಹೋಗಪ್ಪ ಅಂತ ಹೇಳಿ ನಿನ್ನೆನೇ ಕಳಿಸ್ದೆ. ಅವ್ರು ಕಟಿಂಗ್ ಕೂಡ ಆಯಿತು. ಸ್ಕೂಟಿ ಚೆನ್ನಾಗಿ ಓಡಿಸ್ತಾನೆ. ಈಗ ಏನು ಮಾಡಿದ್ರು ಬಿಡದೆ, ನಾನು ಚಿನ್ನಿ ಓಡಿಸಿದ್ರು ನಾನು ಕೂರಲ್ಲ, ನನಗೆ ಭಯ. ನಿನ್ನೆ ನನ್ನನ್ನು ಬಿಡಲೇ ಇಲ್ಲ, ಜಗಳ ಮಾಡಿ ಕರ್ಕೊಂಡೋಗಿದ್ದ. ಸುಮಾರು ಇಲ್ಲಿ ಗೌಟೂರು ಅಂತ ಇದೆ, ಅಲ್ಲಿ ತನಕ ಕರ್ಕೊಂಡು ವಾಪಸ್ಸು ಮತ್ತೆ ಕರ್ಕೊಂಡ್ಬಿಟ್ಟು ಬಿಟ್ಟ. ನಂಗೆ ಹೆದರಿಕೆ ಆದರೆ ತುಂಬ ಚೆನ್ನಾಗಿ ಬೈಕ್ನ ಹೊಡಿತಾನೆ. ಖುಷಿ ಆಯಿತು ಸ್ಕೂಟಿನ. ಇವತ್ತು ನಿನ್ನೆ ಪಾವ್ ಭಾಜಿ ಮಾಡಿದ್ದಾರೆ, ಚೆನ್ನಾಗಾಗಿತ್ತು. ನನಗೆ ತಲೆನೋವಿಗೆ ಒಂಥರ ಆಗೋದು. ನಂಗೆ ತಲೆನೋವು ಬಂದಾಗ ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಆ ಥರ ಎಲ್ಲ ಇರುತ್ತೆ. ಆ ಬಿಸಿಲಿಗೋ ಎಂತಕ್ಕೋ ಏನೋ ಗೊತ್ತಿಲ್ಲ. ಆ ಕಡೆ ಘಟ್ಟದ ಕೆಳಗೆ ಸ್ವಲ್ಪ ಬಿಸಿಲು ಜಾಸ್ತಿನಾ, ಅದಕ್ಕೋ ಏನೋ ಗೊತ್ತಿಲ್ಲ. ಈಗಲೂ ತಲೆ ಹಿಂಗೆ ಆಗ್ತಾಯಿದೆ. 5 ಗಂಟೆಗೆ ಹೇಳ್ಬೇಕು ಅಂತ ಅಂದ್ಕೊಂಡಳು ನಾನು. ನಮ್ಮನವ್ರು 5 ಗಂಟೆಗೆ ಎಬ್ಸಿದ್ರು ಪಾಪ. ಅವ್ರು ಎದ್ದಿದ್ರು 5 ಕಾಲಿಗೇನೋ ಹೇಳೆ ಅಂತ ಹೇಳಿದ್ರು. ನಾನು ಮಾತ್ರ ಹಂಗೆ ಮಲಗಿದ್ದೀನಿ. ಆಮೇಲೆ ಈಗ 6 ಗಂಟೆ ಆಯಿತು, ಅವಾಗ ಎದ್ದು ಬಂದೆ. 6 ಗಂಟೆ ಅಲ್ಲ, ಈಗ 6 ಕಾಲ ಆಯಿತು. ನಮ್ಮನೆಯವರು ಟೀ ಕುಡಿದು ಅವ್ರು ಊರಿಗೆ ಹೋದ್ರು. ನೀರು ಕುಡ್ದಿಲ್ಲ. ನಮ್ಮ ಶ್ರೇಯಿಗೆ ಏನು ಗೊತ್ತಾ, ನಾನು ಕೆಟ್ಟಲ್ಲಿ ತಗೊಂಡಿದ್ದು ಗೊತ್ತಿಲ್ಲ ಪಾಪ. ನಾವು ಚಪ್ಪಲ್ ಸ್ಟ್ಯಾಂಡ್ ಮಾಡಿಸಿದ್ದು, ಅದಕ್ಕೇನೋ ಒಂಥರ ಹೊಸದು ಅನಿಸುತ್ತೆ. ಅಂದರೆ ನಾವು ತಗೊಂಡಿದ್ದು ಮಮ್ಮಿ ಇದು ಹೊಸದ ಅದು ಹೊಸದ ಅಂತ ಕೇಳ್ತಾ ಇತ್ತು ಪಾಪ. ನಮಗೆ ಅದು ನೆನಪೇ ಇರೋದಿಲ್ಲ. ಚಿನ್ನಿ ಆದರೆ ಈಗ ಬಂದು ಹೋಗಿ ಮಾಡ್ತಿರ್ತಾಳೆ. ಅವಳಿಗೆ ಫೋನ್ ಮಾಡಿದಾಗಾರ ಹೇಳ್ತಿರ್ತೀನಿ, ಯಾಕಂದರೆ ಪದೇ ಫೋನು ಮಾಡ್ತಿರ್ತಾಳೆ. ನಾನು ಹಂಗಾಗಿ ಇವನಿಗೆ ಸಿಗೋದೇ ಒಂದು 5 ನಿಮಿಷ. ಶ್ರೇಯುಗೆ ಇಲ್ಲಿ ಹ್ಯಾಂಗರ್ ಏನೋ ರೂಮಲ್ಲಿರೋ ಹ್ಯಾಂಗರ್ ಹೊಡೆದು, ಅವರಿಗೆ ಹ್ಯಾಂಗರ್ ಅಂದರೆ ಬಟ್ಟೆನ ಒಣಗಾಕೋಕ್ಕೆ ಒಳಗೆ ಮಾಡಿದ್ದಾರೆ ಒಂದು ಸ್ವಲ್ಪ ಜಾಗದಲ್ಲಿ. ಅದೇನೋ ಕಟ್ಟಾಗಿತ್ತಂತೆ, ಹೊಡೆದಿದ್ದು ಇಷ್ಟು ಗಾಯ ಆಗೋಗಿದೆ. ನಮಗೆ ಒಂದು ದಿನನೂ ಹೇಳಿಲ್ಲ ಫೋನ್ ಮಾಡಿದಾಗ. ಅವನು ಹಂಗೇನೆ ಏನೂ ಹೇಳಲ್ಲ. ಸ್ಕೂಲಲ್ಲಿ ಏನಾರು ಆಗಿರೋ ವಿಷಯನೂ ಹೇಳಲ್ಲ,
ಏನೂ ಇಲ್ಲ ಅಷ್ಟೇ. ಅವನಿಗೆ ಏನು ಬೇಕೋ ನಂಗೆ ಅದು ಬೇಕು ಮಮ್ಮಿ, ಇದು ಬೇಕು ಮಮ್ಮಿ, ಕಳಿಸ್ರಿ, ಇದು ಅಂದ್ಬಿಟ್ರೆ ಇನ್ನೇನು ಹೇಳೋದಿಲ್ಲ. ಅದೇ ಇವತ್ತು ತಿಂಡಿ ಅವನಿಗೆ ರೊಟ್ಟಿ ಮಾಡ್ಬೇಕಂತೆ. ನಮ್ಮ ಲಿಂಗಾಯತ್ರ ಹುಡುಗರು ಆಗಿದೆ ನಮ್ಮ ಶ್ರೇಯು ಅಂತ ಖುಷಿ ಆಯಿತು. ನೆನ್ನೆ ಏನು ಮಾಡಲಿ ಮಗ ಅನ್ನ, ಇಲ್ಲಾಂದ್ರೆ ವಾಂಗಿ ಬಾಪ್ತಾನ ನನ್ನ ಮಗ ಇಲ್ಲಿದ್ದಾಗ. ಈಗ ಅನ್ನತ್ತೆ ರೊಟ್ಟಿ ಮಾಡು ಮಮ್ಮಿ ಅಂತ. ನೀವೆಲ್ಲ ನನ್ನ ಹಳೆ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ. ನಮ್ಮ ಶ್ರೇಯು ಏನು ತಿಂಡಿ ಮಾಡಲಿ ಅಂದರೆ ವಾಂಗಿ ಬಾತ್ ಮಾಡು ಅಂತ. ಅದೊಂದು ಪಲಾವ್ ಇದೆ. ವಾಂಗಿ ಬಾತ್ ಅಂದರೆ ಬದನೆಕಾಯಿ ಹಾಕೋದಲ್ಲ, ನನ್ನ ಎಲ್ಲ ಹಳೆ ಸಬ್ಸ್ಕ್ರೈಬರ್ಗೆ ಗೊತ್ತಿರುತ್ತೆ. ಅದನ್ನ ಹೇಳೋನು. ನಿನ್ನೆ ರೊಟ್ಟಿ ಮುಳುಗಾಯಿ ಬಜ್ಜಿ, ನಾವು ಬದನೆಕಾಯಿಗೆ ಮುಳುಗಾಯಿ ಅಂತೀವಿ, ಮುಳುಗಾಯಿ ಬಜ್ಜಿ, ಆಮೇಲೆ ಮುಳುಗಾಯಿ ಪಲ್ಯ ಮಾಡು ಮಮ್ಮಿ ಅಂತ ನಂಗೆ ಎಷ್ಟು ಖುಷಿ ಆಯ್ತು ಗೊತ್ತಾ. ಅವಾಗ ಓ ನನ್ನ ಮಗ ಲಿಂಗಾಯತ್ರ ಆಗಿದ್ದಾನೆ ಅಂತ. ಅದು ನಮ್ಮ ಲಿಂಗಾಯತ್ರ ಟ್ರೇಡ್ ಮಾರ್ಕ್ ಅದು. ಬದನೆಕಾಯಿ ಬಜ್ಜಿ, ಅಕ್ಕಿ ರೊಟ್ಟಿ ತಿಂದಿದ್ರೆ ನಮ್ಮ ಲಿಂಗಾಯತ್ರ ಅಂತ ಯಾರು ಹೇಳೋದೇ ಇಲ್ಲ ನಮ್ಮನ್ನ. ನಂಗೆ ಅವ್ನು ಹಂಗಂದ ತಕ್ಷಣ ಖುಷಿ ಅನ್ನಿಸ್ತು. ನಮ್ಮನೇಲಿ ಹೇಳಿದ್ರು ಫಸ್ಟೇನೆ. ನಾನು ನಿನ್ನೆ ರಾತ್ರಿ ಅನ್ನ ಮಾಡ್ಕೋಬೇಕಾಗಿತ್ತು. ನಂಗೆ ತಲೆನೋವಿನ ಕಾಲದಾಗ ಅನ್ನನೂ ಬೇಡ, ನನ್ನ ಬ್ಲಾಗು ಆಮೇಲೆ ಸರಿಯಾಗಿ ಮಾಡಲಿಲ್ಲ. ಸ್ವಲ್ಪ ಸ್ವಲ್ಪ ಮಾಡಿ ಹಂಗೆ ತೋರಿಸಿಬಿಟ್ಬಿಟ್ಟೆ. ಪಾವ್ ಭಾಜಿದು ಒಂದಿಷ್ಟು ಭಾಜಿ ಉಳಿದಿದೆ. ಇದು ಸಿಗ್ಲಿಲ್ಲಂತೆ, ಪಾವ್ ಬೇಕು ಅಂದಿದ್ದ ಶ್ರೇಯು, ಅದು ಸಿಗ್ಲಿಲ್ಲ, ಇಲ್ಲೇ ಸಿಗೋದಿಲ್ಲ. ಹಾಗಾಗಿ ನಾನು ಯಾವಾಗಲೂ ಬ್ರೆಡ್ಡಲ್ಲೇ ಮಾಡೋದು ಜಾಸ್ತಿ. ಈ ನೆನೆಸಿಟ್ಟಿದ್ದೆ ಅಕ್ಕಿನ ತೊಳೆದ್ಬಿಟ್ಟು ಈಗ ಅನ್ನ ಮಾಡಿಕೊಂಡೆ. ಇದಕ್ಕೆ ಈಗ ಹಿಟ್ಟು ಹಾಕ್ಬಿಡ್ತೀನಿ. ಶ್ರೇಯುನ ಎಬ್ಸೋದಿಲ್ಲ. ಅನ್ನನೂ ಜಾಸ್ತಿ ಆಗ್ಬಿಟ್ಟು, ಸಿಂಬಗೂ ಬೇರೆ ಅನ್ನ ಇದೆ. ಅದರಲ್ಲೂ ನಾನು ಒಂದು ಸ್ವಲ್ಪ ಇಷ್ಟು ಅಕ್ಕಿನ ತೆಗೆದಿಟ್ಟೆ, ಆದರೂ ಅನ್ನ ಜಾಸ್ತಿ ಆಯಿತು. ಫಸ್ಟ್ ನೀರು ಕುಡ್ಕೊತೀನಿ, ತಲೆ ಬಾಚ್ಕೋಬೇಕು. ತಲೆ ಹಾಗೆ ಬಿಟ್ಕೊಂಡು ಓಡಾಡ್ತಾ ಇದ್ದೀನಿ. ಅಂದರೆ ತಲೆ ಎದ್ರಲ್ಲಿ ತಲೆನೂ ಬಾಚ್ಕೊಂಡಿಲ್ಲ. ತಲೆ ಬಾಚ್ಕೊಳ್ಳೋಣ ಅಂತ ಹೊರಟೆ, ಅಷ್ಟೊತ್ತಿಗೆ ಹಾಗೆ ವಿಡಿಯೋ ಶುರು ಮಾಡಿಬಿಡೋಣ ಅಂತ ಮಾಡಿದೆ. ಬನ್ನಿ ಇವತ್ತು ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನು ಒಂದಿನದ ಬ್ಲಾಗಲ್ಲಿ ಇರ್ತಾನೋ, ಇನ್ನು 2 ಬ್ಲಾಗಲ್ಲಿ ಬರ್ತಾನೋ ಮಗ ಗೊತ್ತಿಲ್ಲ. ಯಾಕಂದರೆ ನಾಳೆನೇ ಬೆಳಗ್ಗೆ ಬಿಡಬೇಕು. ಹೆಂಗೆ ಆಗುತ್ತೋ ಗೊತ್ತಿಲ್ಲ. ವಿಡಿಯೋಗಳಂತೂ ಮಾಡ್ಕೊತೀನಿ, ಅದನ್ನು ಹಾಗೆ ಇದು ಮಾಡಿ ಹಾಕ್ತೀನಿ. ಯಾಕಂದರೆ ಪ್ರತಿಯೊಂದು ನಿಮಿಷನೂ ನನಗೆ ಇಂಪಾರ್ಟೆಂಟ್ ಆಗುತ್ತೆ, ಒಂದು ಮೆಮೊರಿಯಾಗಿ ಇರುತ್ತಲ್ವ. ಹಾಗಾಗಿ ಯಾವಾಗ ನೋಡಿದ್ರು ವಾವ್ ಅಂತ ಅನಿಸ್ಬೇಕು. ಹಾಗಾಗಿ ನಾನು ಚಿನ್ನಿ ಬಿಡಬೇಕಿದ್ರು, ಕರಿಬೇಕಿದ್ರು, ಪ್ರತಿಯೊಂದನ್ನು ಎಲ್ಲ ವಿಡಿಯೋಗಳನ್ನ ಹಾಗೆ ಮಾಡ್ಕೊತಾ ಇದ್ದೆ. ಕೆಲವೊಂದು ವಿಡಿಯೋಗಳನ್ನ ನನಗೆ ಡಿಲೀಟು ಮಾಡೋಕ್ಕಾಗಿಲ್ಲ. ಚಿನ್ನಿದು ಸುಮಾರು ವಿಡಿಯೋಗಳು ಹಾಗೆ ಇದ್ದಾವೆ ಲ್ಯಾಪ್ಟಾಪಲ್ಲಿ. ಅಂದರೆ ಲ್ಯಾಪ್ಟಾಪ್ ತೊಗೊಂಡ್ಮೇಲೆ ಲ್ಯಾಪ್ಟಾಪಲ್ಲಿ ಸೇವ್ ಆಗಿದ್ದಾವೆ. ಅದಕ್ಕೂ ಮುಂಚೆ ವಿಡಿಯೋಗಳು ಹೋಗ್ಬಿಟ್ಟಿದ್ದಾವೆ. ಶ್ರೇಯುದಂತೂ ಪ್ರತಿಯೊಂದು ವಿಡಿಯೋನೂ ಇಟ್ಕೊತೀನಿ. ಪ್ರತಿಯೊಂದು ನೋಡೋಕೆ ಹೋದಾಗಿಂದ ಹಿಡಿದು ಸ್ವಲ್ಪ ಸ್ವಲ್ಪ ವಿಡಿಯೋಗಳು ಇದ್ದಾವೆ. ಅದೊಂದು ಇರಲಿ ಮೆಮೊರಿಯಾಗಿ. ನಾಳೆ ನನ್ನ ಮಗಂಗೆ ಅವನಿಗೆ ಕೊಟ್ಟಾಗ ಅಯ್ಯೋ ನಾನು ಹೀಗೆಲ್ಲ ಇದ್ನ, ಇದೆಲ್ಲ ಒಂಥರ ಅದು ಖುಷಿ ಇರುತ್ತಲ್ವ. ಹಾಗಾಗಿ ನಾನು ಎಷ್ಟಾಗುತ್ತೋ ಅಷ್ಟು ವಿಡಿಯೋಗಳನ್ನ ಜಾಸ್ತಿ ಮಾಡ್ಕೊತೀನಿ. ಮಗ ಬಂದಾಗ ಇಲ್ಲ ಮಗಳು ಬಂದಾಗ ಮಾಡ್ಕೊತೀನಿ. ಬರ್ತಿಲ್ಲ. ಹೋಗ ಇವನೊಬ್ಬನು ಏಣಿ ಮೆಟ್ಲು ಸಣ್ಣಕ್ಕೆ ಹೆಂಗೆ ಮಾಡ್ತಾರೆ ಮಗನೇ? ಹಾಂ ಏನಮ್ಮ, ನೀನು ಉದ್ದ ಆಗಿದೀಯಾ, ಎಣ್ಣೆ ಮೆಟ್ಲು ಸಣ್ಣ ಆಗಿಲ್ಲ. ಹಾಂ ಈಗ ಇಷ್ಟ ಆಗಿದೀಯ. ನಿಂಗೆಲ್ಲ ಮನೆ ಹೊಸದು ಅನ್ನಿಸ್ತಾಯ್ತಲ್ಲ ಈಗ. ಹಾಂ ನೀರು ಕುಡಿತೀಯಾ? ಮುಖ ತೊಳ್ಕ. ನಾನು ನೀರು ಕುಡಿತಾ ಇದ್ದೆ. ಶ್ರೇಯು ಮನೇಲಿ ಇದ್ದಾಗ ಎಷ್ಟು ಸಲ ಹೇಳ್ತಿದ್ದೆ ಗೊತ್ತಾ, ಮುಖ ತೊಳಿ, ಬ್ರಷ್ ಮಾಡು ಅಂತ. ನನ್ನ ಮಾತೇ ಕೇಳ್ತಿರ್ಲಿಲ್ಲ. ಈಗ ಹಾಸ್ಟೆಲಿಗೆ ಹೋದ್ಮೇಲೆ ನನ್ನ ಮಗ ಬುದ್ಧಿವಂತ ಆಗಿದ್ದಾನೆ ನೋಡಿ. ಎದ್ದ ತಕ್ಷಣ ಫಸ್ಟು ಬ್ರಷ್ ಮಾಡ್ತಾ ಇದ್ದಾನೆ. ನಾನು ಅದನ್ನೇ ತೊಳಿತಾ ಇದ್ದೆ. ನಮ್ಮ ಸಿಂಬು ಮರಿ ಒಳಗೆ ಬರೋಕೆ ಇದ್ದಾನೆ. ರಂಗೋಲೆ ಏನಾದರೂ ಇವತ್ತು ಹಾಳು ಮಾಡಬೇಕೈತಲ್ಲ ನಿಂಗೆ. ಯಾರು ಬಂದಿದ್ದಾರೆ ಸಿಂಬು ಮರಿ? ಓ ಸಿಂಬು ಮರಿ, ನಮ್ಗಿಂತ ಜಾಸ್ತಿ ಸಿಂಬುನೇ ಅವರಿಬ್ಬರನ್ನ ಮಿಸ್ ಮಾಡ್ಕೊತಾನೆ. ಚಿನ್ನಿ ಬಂದಾಗೂ ಅಷ್ಟೇ, ಅವನು ಬಂದಾಗೂ ಅಷ್ಟೇ. ಅವನು ಏನಂದ್ರೆ ನಮ್ಮ ಮಾತು ಕೇಳಲ್ಲ. ಆ ಶ್ರೇಯು ಬಂದಾಗ ಸ್ವಲ್ಪ ಇನ್ನೂ ಜಾಸ್ತಿನೇ, ಅವನು ಜಾಸ್ತಿ ಮುದ್ದು ಮಾಡ್ತಾನಲ್ಲ. ಹಾಗಾಗಿ ನಾನು ಈ ಬದನೆಕಾಯಿ ಎಣ್ಗಾಯಿ ಪಲ್ಯ ಮಾಡೋದು ನನ್ನ ಮಗ ಬಂದಾಗ ಮಾತ್ರ. ಟೊಮೆಟೊ ಹಾಗೆ ಈರುಳ್ಳಿ ಅದೆಲ್ಲ ಹಾಕಿ ರುಬ್ಬಿ ಮಾಡೋಂಥದ್ದು ಇದು. ಟೊಮೆಟೊ, ಈರುಳ್ಳಿ, ಕರಿಬೇವು, ಆಮೇಲೆ ಇದು ಕೊತ್ತಂಬರಿ ಸೊಪ್ಪು, ಇದೆಲ್ಲದನ್ನು ತರಿಯಾಗಿ ರುಬ್ತೀನಿ.
ತುಂಬ ಚೆನ್ನಾಗಾಗುತ್ತೆ ಇದು. ಶ್ರೇಯುಗೆ ಭಾಳ ಅಂದರೆ ಭಾಳ ಇಷ್ಟವಾಗಿರೋ ಪಲ್ಯ ಇದು. ತುಂಬ ಸಲ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ನಮಗೆ ಇಷ್ಟ ಅಷ್ಟೇ ಆಗೋದಿಲ್ಲ ಇದು, ಶ್ರೇಯುಗೆ ಮಾತ್ರ ಭಾಳ ಇಷ್ಟ. ಯಾವಾಗಲೂ ಇದನ್ನು ಮಾಡು ಅಂತ ಅವನು ಹೇಳ್ತಿರ್ತಾನೆ. ಹಾಗೆಯೇ ಊರಿಂದ ತಂದಿರೋ ಬದನೆಕಾಯಿ ಕೂಡ ಇತ್ತು. ಅದೇ ಬದನೆಕಾಯಿನ ಸುಟ್ಟು ಬದನೆಕಾಯಿ ಬಜ್ಜಿ ಮಾಡೋಣ ಅಂತ. ಹಾಗೆ ಊರಿಂದ ಬಂದ ಮೇಲೆ ಕೂಡ ಒಂದು 2-3 ವೀಡಿಯೋಗಳು ಇದ್ದಾವೆ. ಅದನ್ನು ಕೂಡ ಶ್ರೇಯು ವೀಡಿಯೋ ಎಲ್ಲ ಆದ ನಂತರ ಆ ವಿಡಿಯೋಗಳನ್ನ ಹಾಗೆ ಮತ್ತೆ ಪೋಸ್ಟ್ ಮಾಡ್ತೀನಿ. ಇದೊಂದು ಸ್ವಲ್ಪ ಮಾಡೋದು ಲಾಂಗ್ ಪ್ರೊಸೆಸ್ಸು, ಆದರೆ ಟೇಸ್ಟು ಚೆನ್ನಾಗಿರುತ್ತೆ. ಎಣ್ಣೆ ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಆ ರುಬ್ಬಿರೋ ಮಿಶ್ರಣನ ಇದಕ್ಕೆ ಹಾಕಿ ಅದು ಚೆನ್ನಾಗಿ ಬೇಯಬೇಕು. ಅದು ಬೆಂದ ನಂತರ ನಾನು ಅದಕ್ಕೆ ಉಪ್ಪು, ಹುಳಿ, ಬೆಲ್ಲ, ಅಚ್ಕಾರದ ಪುಡಿ, ಆಮೇಲೆ ಸಾಂಬಾರು ಪುಡಿ, ಆಮೇಲೆ ಗುರೆಳ್ಳು ಪುಡಿ ಹಾಕಿ ಅದನ್ನು ಚೆನ್ನಾಗಿ ಬೇಯಿಸಿ ಬದನೆಕಾಯಿ ಒಳಗಡೆ ತುಂಬಿ ಮಾಡುವಂಥ ಪಲ್ಯ ಇದು. ಟೀ ಟೈಮ್, ಶೈಲು ಟೀ ಬೇಕು ಅಂದಿದ್ದಾನೆ. ಅವನೇನು ಬಂದಿಲ್ಲ, ಟಾಯ್ಲೆಟಿಗೆ ಹೋದವನು. ನಾನು ಇತ್ಲಾಗ ನಂಗೆ ಟೀ ಟೈಮ್ ಆಗೋಯ್ತು, ಈಗ ಟೀ ಕುಡಿಯೋಣ ಅಂತ. ಯಾಕಂದರೆ ಎದ್ದಿದ್ದು ಬೇರೆ ಲೇಟೇ ಆಗಿತ್ತು ಇವತ್ತು. ಬೇಗ ಅಂತ ಹೇಳಕ್ಕೆ ಹೋಗಿತ್ತು, ಸಾರಿ. 6 ಗಂಟೆಗೆ ಎದ್ಕೊಂಡು ಬೇಗ ಅಂತ ಹೇಳಕ್ಕೆ ಹೊಟ್ಟಿದ್ದಲ್ಲ, 5 ಗಂಟೆಗೆ ಹೇಳ್ಬೇಕು ಅನ್ನೋದು ಮನಸ್ಸಲ್ಲಿ ಇತ್ತಲ್ಲ. ಹಾಗಾಗಿ ತಲೆ ಹಿಂಗೆ ಆಗ್ತಾ ಇದೆ. ನೋಡೋಣ ಟೀ ಕುಡಿದ್ರಾದ್ರೂ ಸರಿಯಾಗುತ್ತಾ ಅಂತ. ಅವ್ನು ಬೇಕಾದ್ರೆ ಆಮೇಲೆ ಅವನೇ ಟೀ ಮಾಡಿ ಕೊಡ್ತೀನಿ. ಇವತ್ತು ಟೀ ಪಾತ್ರೆನ ಇದು ಹಾಗೆ ಚೂರು ತೊಳ್ಕೊಂಡೆ, ಕ್ಲೀನಾಗಿ ತೊಳಿಲೂ ಇಲ್ಲ, ಯಾಕೋ ಗೊತ್ತಿಲ್ಲ. ಟೀ ಬೇಗ ಕುಡಿದು ಬಿಡೋಣ ಅಂತ ಅನಿಸ್ತದೆ. ಶೈನ್ 2-3 ಸಲ ಕರೆದೆ, ಅವನೇನೂ ಬಂದಿಲ್ಲ. ನಮ್ಮ ಸಿಂಬಂದ್ ಅವಾಗಿಂದ ಒಂದೇ ರಗಳೆ ಬಾಗಿಲು ತೆಗಿ ಅಂತ. ಕೂದಲು ಉದುರುತ್ತೆ ಒಳಗಡೆ, ಹಾಗಾಗಿ ನಾನು ಬಾಗಿಲು ತೆಗಿತಾ ಇಲ್ಲ. ಅವನ ಅಣ್ಣ ಬೇರೆ ಬಂದಿದ್ದಾನ, ಅವನಿಗೆ ಅಣ್ಣನ ಜೊತೆಗೇನೇ ಇರಬೇಕು. ಅಣ್ಣ ದಿವಾನದ ಮೇಲೆ ಮಲಗಬೇಕು, ತಮ್ಮ ದಿವಾನದ ಕೆಳಗಡೆ ಮಕ್ಕಬೇಕು. ಹಾಗೆ ಅವರಿಬ್ರದ್ದು ಒಂದು ಅವಕ್ಕೂ ಎಷ್ಟು ಗೊತ್ತಾಗುತ್ತಲ್ಲ. ಅಯ್ಯೋ, ನಮ್ಮ ಶ್ರೇಯುನ್ ಫೋನ್ ಕಾಲಲ್ಲಿ ಅವ್ನ ವಾಯ್ಸ್ ಕೇಳಿದ್ರೆ ಕುಣಿತಾನೆ ತಕ್ಕ 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 ಅಂತ ಸಿಂಬ. ರೊಟ್ಟಿನೂ ನಾದಿ ಇಟ್ಕೊಂಡಿದ್ದೀನಿ, ಉಳ್ಳೆ ಮಾಡಿಲ್ಲ. ನಮ್ಮನೆಯವರು ಬರೋದು ಲೇಟ್ ಆಗುತ್ತೆ ಅಂತ, ಅವರೆಲ್ಲೋ ಸ್ವಲ್ಪ ಕೆಲಸ ಇದೆ, ನಾನು ಲೇಟ್ ಆಗುತ್ತೆ, ತಿಂಡಿಗೆ ನಾನೇನು ಕಾಯಬೇಡಿ ಅಂತ ಹೇಳಿದ್ದಾರೆ. ಹಾಗೆ ಸ್ವಲ್ಪ ಜಾಮೂನ್ ಕೂಡ ಮಾಡೋಣ ಅಂತ ಇವತ್ತೇ ಅನ್ಕೊತೀನಿ. ಯಾಕಂದರೆ ನಾಳೆ ಅವನಿಗೆ ನಾವು ಬೆಳಗ್ಗೆ ಹೋಗೋದ್ರಿಂದ ಇವತ್ತೇ ಇಡೀ ದಿನ ನಮಗೆ ಇವತ್ತೇ ಅವನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಾಳೆ ಜಸ್ಟ್ ಹಾಗೆ ಒಂದು ಸಣ್ಣದೊಂದು ಕೇಕ್ ತರೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ವಿ. ಏನೇನಾಗುತ್ತೋ ಏನೋ ಗೊತ್ತಿಲ್ಲ. ಹೆಂಗಿದ್ರು ನೀವು ಇರ್ತೀರಲ್ಲ, ಏನೇನು ಮಾಡ್ತೀನೋ ಅದೆಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಲ್ಲ. ಅದೇ ಟೀ ಕುಡ್ಕೊಂಡು ಆಮೇಲೆ ರೊಟ್ಟಿ ಮಾಡಿ ಕೊಡ್ತೀನಿ ಶ್ರೇಯುಗೆ. ನನಗೂ ಹಸಿವಾಗ್ತಾ ಇದೆ. ರಾತ್ರಿ ಊಟ ಸರಿಯಾಗಿಲ್ಲ. ನಿನ್ನೆ ನಾನು ಊಟ ಮಾಡಿದಾಗಲೇ 12:30 ಆಗೋಗಿತ್ತು. ಹಾಗಾಗಿ ಅಯ್ಯೋ, ಎಷ್ಟು ಮಾತು ಕೇಳ್ತೈತಲ್ಲ. ಪಾಪ. ಒಗ್ಗರಣೆ ಹಾಕಿದ್ದೀನಿ. ಎಣ್ಣೆ, ಸಾಸಿವೆ, ಹಾಗೆ ಕರಿಬೇವು, ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ. ಆನಂತರ ರುಬ್ಬಿರೋ ಮಿಶ್ರಣ ಇರುತ್ತಲ್ವ, ಅದನ್ನು ಈ ಥರ ಒಳಗಡೆ ತುಂಬಿ ಆ ಎಣ್ಣೆ ಒಳಗಡೆ ಅದನ್ನು ಇಟ್ಟು ಒಂಚೂರು ಹೊತ್ತು ಬೇಯಿಸಬೇಕು. ಆನಂತರ ಸ್ವಲ್ಪ ನೀರು ಹಾಕಿ ಒಂದು ಕುಕ್ಕರಲ್ಲಿ ಒಂದು ವಿಷಲ್ ಹೊಡೆಸಿದ್ರೆ ಚೆನ್ನಾಗಾಗುತ್ತೆ. ನೀವು ಬೇಕಿದ್ರೆ ಹಾಗೆ ಕೂಡ ಕೈ ಆಡ್ಬೋದು. ನಾನು ಕುಕ್ಕರಲ್ಲಿ ಹಾಕಿ ಒಂದು ವಿಷಲ್ ಹೊಡೆಸ್ಬಿಡ್ತೀನಿ. ಕೈ ಆಡೋದು ಆ ಥರ ಏನೂ ಇಟ್ಕೊಳ್ಳೋದಿಲ್ಲ, ಚೆನ್ನಾಗಿ ಬೆಂದು ಬಿಡುತ್ತೆ ಅಂತ. ನಮ್ಮ ಶ್ರೇಯು ಏನು ಇದು ಹೋಳು ತಿನ್ನೋದಿಲ್ಲ, ಅವನು ಬರೀ ರಸ ಮಾತ್ರ ತಿನ್ನೋದು. ಹಾಗಾಗಿ ನಾನು ಆ ರಸಕ್ಕೆ ಬೇಕಾಗಿರೋ ಥರನೇ ನಾನು ಸ್ವಲ್ಪ ಆ ಗೊಜ್ಜನ್ನ ಜಾಸ್ತಿ ಮಾಡ್ಕೊಂಡಿದ್ದೀನಿ.
ಶ್ರೇಯು ಆಟ ಆಡೋದಕ್ಕೆ ಹೋಗಿದ್ದ, ಹಾಗಾಗಿ ನಾನೊಂದು ಸ್ವಲ್ಪ ಮಾತ್ರ ರೊಟ್ಟಿ ಮಾಡಿದೆ, ಬಿಸಿ ಬಿಸಿ ರೊಟ್ಟಿಗೆ ಅಂತ ಸ್ವಲ್ಪ ಬಿಟ್ಟೆ. ಹಾಗೆ ಇದಕ್ಕೆ ಒಗ್ಗರಣೆ ಕೂಡ ಕಾಯಿಸಿ ಇಟ್ಟಿದ್ದೆ, ಮಾವಿನಕಾಯಿ ಉಪ್ಪಿನಕಾಯಿಗೆ. ಉಪ್ಪು ಎಲ್ಲ ತಿಂದು ನೋಡಿದೆ, ಕರೆಕ್ಟಾಗಿತ್ತು. ಉಪ್ಪು ಏನಾದರೂ ಕಮ್ಮಿ ಆಯಿತು ಅಂದರೆ ಮತ್ತೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬರುತ್ತೆ. ಹಾಗೆ ಒಗ್ಗರಣೆನ ಹಾಕಿ ನಾನು ಕೈ ಆಡಿ ಒಂದು ಬಾಕ್ಸಿಗೆ ಕೂಡ ತುಂಬಿಟ್ಟೆ, ನಾನು ಒಂಚೂರು ಇಟ್ಕೊಂಡೆ. ಹಾಗೆಯೇ ರೊಟ್ಟಿ ಮಾಡಿ ಆಯಿತು. ಈಗ ನಾನು ಜಾಮೂನ್ ಮಾಡೋಣ ಅಂಥೇಳಿ ಜಾಮೂನನ್ನು ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನಮ್ಮನೇಲಿ ಶುಗರ್ ಸಿರಪ್ನ ಯಾರೂ ತಿನ್ನೋದಿಲ್ಲ, ಹಾಗಾಗಿ ನಾನು ಸ್ವಲ್ಪ ಮಾತ್ರ ಶುಗರ್ ಸಿರಪ್ ಮಾಡ್ತೀನಿ. ಅಂದರೆ ಜಾಮೂನ್ ಎಳ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ತಾಯಿದ್ದೀನಿ. ನಾನು ಏನು ಮಾಡಿದೆ ಅಂದರೆ ಈ ಜಾಮೂನನ್ನ ಹಿಟ್ಟಿಗೆ ಒಂದು 4 ಚಮಚದಷ್ಟು ಇದು ಹಾಲಿನ ಪುಡಿ ಇರುತ್ತೆ ಗೊತ್ತಾ, ಅದನ್ನು ಸೇರಿಸ್ಬಿಟ್ಟು ಹಾಲಲ್ಲೇ ಕಲಿಸ್ಬೇಕು. ನೀರಲ್ಲಿ ಕಲಿಸ್ಬಿಡಿ, ಹಾಲಲ್ಲಿ ಕಲಿಸಿ ನೋಡಿ, ತುಂಬಾ ಸಾಫ್ಟಾಗಿ ಬರುತ್ತೆ. ಶ್ರೇಯು ಬಂದ, ಡ್ಯಾಡಿ ಬರೋದು ಲೇಟ್ ಆಗುತ್ತೆ, ನೀನು ತಿಂಡಿ ತಿನ್ನು ಅಂತ ಅಂದೆ. ಅದಕ್ಕೆ ಅವನು ತಿಂಡಿ ತಿಂತೀನಿ ಅಂದ. ಹಾಗಾಗಿ ಅವನಿಗೆ ಮತ್ತೆ ನಾನು ಬಿಸಿ ಬಿಸಿ ರೊಟ್ಟಿನ ಮಾಡಿ ಕೊಡ್ತಾ ಇದ್ದೀನಿ. ಮಗ ಬಂದಮೇಲೆ ಏನೆಲ್ಲ ಸ್ಪೆಷಲ್ ಅಡುಗೆಗಳನ್ನ ಮಾಡಿದ್ದೆ ಅಂತ ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಬೆಳಗ್ಗೆ ಮಾತ್ರ ಮುಗಿಸ್ತೀನಿ, ಮಧ್ಯಾಹ್ನದಿಂದ ನಾಳೆವರೆಗೂ ಏನೇನು ಆಗುತ್ತೆ ಅನ್ನೋದನ್ನು ಹಾಗೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಾನು ಇಷ್ಟು ದೊಡ್ಡ ವಿಡಿಯೋ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ, ಸ್ವಲ್ಪ ಮಾತ್ರ ಮಾಡ್ಕೊಂಡಿದ್ದೆ, ಆದರೆ ವಿಡಿಯೋ ಮಾತ್ರ ತುಂಬ ದೊಡ್ಡದೇ ಆಗಿಬಿಟ್ಟಿತ್ತು. ನಾನು ತುಂಬ ಕಮ್ಮಿ ನಿಮಿಷದ ವೀಡಿಯೋ ಆಗುತ್ತೆ ಅಂದ್ಕೊಂಡಿದ್ದೆ, 40 ನಿಮಿಷದ ವೀಡಿಯೋ ಆಗಿತ್ತು. ಅದನ್ನು ನಾನು 29 ಮಿನಿಟ್ಸಿಗೆ ತರೋಷ್ಟೊತ್ತಿಗೆ ಸಾಕಾದಂಗೆ ಆಗಿಬಿಡ್ತು. ಆದರೆ ರೆಸಿಪಿ ಏನು ತುಂಬ ಪ್ರಾಪರಾಗಿ ಏನು ತೋರಿಸಿಲ್ಲ, ಯಾಕಂದರೆ ಇದೆಲ್ಲ ಯೂಶ್ವಲಿ ನಾನು ಯಾವಾಗಲೂ ಮಾಡೋದು, ಯಾವಾಗಲೂ ಶೇರ್ ಮಾಡ್ತೀನಲ್ವ. ಹಾಗೆ ಬದನೆಕಾಯಿ ಪಲ್ಯ, ಹಾಗೆ ಬದನೆಕಾಯಿ ಬಜ್ಜಿ, ಬಿಸಿ ಬಿಸಿ ರೊಟ್ಟಿ ಸೂಪರಾಗಿತ್ತು. ಅಂದೆ ಶ್ರೇಯು ತಿಂಡಿ ತಿಂತಾ ಇದ್ದ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ಶ್ರೇಯುದು ತಿಂಡಿ ಆಯಿತು. ಅವನು ಡ್ಯಾಡಿ ಬರೋದಕ್ಕೂ ಹೋಗಿ ಹೊರಗಡೆ ಕುತ್ಕೊಂಡ ಮೊಬೈಲ್ ನೋಡ್ತಾ. ಈಗ ನಮ್ಮ ಮನೆಯವರು ತಿಂಡಿ ತಿಂತಾ ಇದ್ದಾರೆ, ಹಾಗೆ ನಾನು ಕೂಡ ಈಗ ತಿಂಡಿನ ತಿನ್ನಬೇಕು. ಅದೇ ಮಧ್ಯಾಹ್ನ ನಮ್ಮ ಮನೆಯವರಿಗೆ ಒಂದು ಮದುವೆ ಮನೆ ಇದೆ, ಅವ್ರು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಮಧ್ಯಾಹ್ನ ಏನು ಮಾಡೋದು ಅಂತ ಶ್ರೇಯು ನಾನು ಅದೇ ಯೋಚನೆ ಮಾಡ್ತಾ ಇದ್ವಿ. ಶ್ರೇಯು ಹೆಂಗಿದ್ರು ಅನ್ನ ಸಾರು ಬೇಡ ಅಂತಾನೆ, ಅದಕ್ಕೆ ಬೇರೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ನಾಳೆ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ ಏನು ಮಾಡಿದ್ದೆ ಅನ್ನೋದು. ಮಗ ತುಂಬ ದಿನದ ನಂತರ ಮನೆಗೆ ಬಂದಮೇಲೆ ಏನೆಲ್ಲ ಆಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.